ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೂ ಮಾಫಿಯಾನೇ ಆಚೆ ಬಂದಂಗೆ ಕಾಣಿಸ್ತಾ ಇದೆ. ವಿಚಾರ ಪುಷ್ಪ ಅರುಣ್ ಕುಮಾರ್ ಅವ್ರದ ಅಥವಾ ಪುಷ್ಪ ಯಶ್ ಅವರ ತಾಯಿ ಅನ್ನೋ ವಿಚಾರನ. ಒಂದಡಿ ಜಾಗ ಆಗಿರ್ಲಿ ಅಥವಾ 1 ಎಕರೆ ಜಾಗ ಆಗಿರ್ಲಿ ದುಡ್ಡು ಕೊಟ್ಟು ತಗೊಂಡಾದ್ಮೇಲೆ ಅದು ಅವ್ರ ಜಾಗ. ಪುಷ್ಪ ಅರುಣ್ ಕುಮಾರ್ ಅವರು ಜಾಸ್ತಿ ಮಾತಾಡ್ತಾರೆ. ಯಾಕೆ ಒಂದು ಸೆಲೆಬ್ರಿಟಿ ತಾಯಿಗೆ ದೊಡ್ಡ ಜಗಳ ಬೇಕು? ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಯಾರ ಪರವಾಗಿದೆ? ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೂ ಮಾಫಿಯಾನೇ ಆಚೆ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿ ವಿಚಾರ ಒಂದು ಚಿಕ್ಕ ಕಾಂಪೌಂಡ್ ಒಡೆದಾಕಿರೋದಾಗಿರ್ಬೋದು. ಇಲ್ಲಿ ವಿಚಾರ ಪುಷ್ಪ ಅರುಣ್ ಕುಮಾರ್ ಅವ್ರದ ಅಥವಾ ಪುಷ್ಪ ಯಶ್ ಅವರ ತಾಯಿ ಅನ್ನೋ ವಿಚಾರನ. ವೀಕ್ಷಕರೇ, ಈ ಗೊಂದಲದಲ್ಲಿ ನಮಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ. ಏನು ಅಂತಂದ್ರೆ ಇಲ್ಲಿ ಒಂದಡಿ ಜಾಗ ಆಗಿರ್ಲಿ ಅಥವಾ 1 ಎಕರೆ ಜಾಗ ಆಗಿರ್ಲಿ ದುಡ್ಡು ಕೊಟ್ಟು ತಗೊಂಡಾದ್ಮೇಲೆ ಅದು ಅವ್ರ ಜಾಗ. ಜಸ್ಟ್ ಬಿಕಾಸ್ ಅವರೊಂದು ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಅವರು ಈ ಜಾಗಕ್ಕೆ ಹಕ್ಕುದಾರರಂತಲ್ಲ. ಪ್ರತಿ ಸಲ ಮಾಧ್ಯಮದ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾದ ಮೂಲಕ ನೋಡೋದು ಪುಷ್ಪ ಅರುಣ್ ಕುಮಾರ್ ಅವರು ಜಾಸ್ತಿ ಮಾತಾಡ್ತಾರೆ. ಪುಷ್ಪ ಅರುಣ್ ಕುಮಾರ್ ಅವರು ಅಂತಂದ್ರೆ ಏನೋ ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂತಹ ರೀತಿ ಮಾಡ್ತಾರೆ. ಒಂದು ಹೆಣ್ಣು ಮಗಳು ಒಂದು ಪುಟ್ಟ ಜಮೀನನ್ನ ಉಳಿಸ್ಕೊಳ್ಳಕ್ಕೆ ಅಂದ್ರೆ ಕಷ್ಟಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ಳಕ್ಕೆ ಒದ್ದಾಡ್ತಿದ್ದಾರೆ ಅನ್ನೋದು ಅಲ್ಲಿ ಕಾಣಿಸ್ತಾ ಇಲ್ಲ. ಅವರು ಕೈಯಲ್ಲಿ ಸ್ವಂತ ದುಡ್ಡನ್ನ ಕೊಟ್ಟು ಖರ್ಚು ಮಾಡಿ ಬೈ ಮಾಡಿದಂತಹ ಜಮೀನನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನಾವು ಕೊಡ್ತಿರುವಂತಹ ನೆರೇಷನ್ ಆದ್ರೂ ಅಥವಾ ಜನಗಳು ಕೊಡ್ತಿರುವಂತಹ ನೆರೇಷನ್ ಆದ್ರೂ ಯಾಕೆ ಒಂದು ಸೆಲೆಬ್ರಿಟಿ ತಾಯಿಗೆ ದೊಡ್ಡ ಜಗಳ ಬೇಕು, ಈ ತರ ವಿಚಾರಗಳನ್ನ ಯಾಕೆ ಮಾತಾಡಬೇಕು ಅಂತ, ಯಾಕೆ ಸ್ವಾಮಿ ಅವ್ರು ಕೊಟ್ಟಿರೋ ಜಮೀನನ್ನ ಅವ್ರು ಬೈ ಮಾಡಬಾರ್ದ? ಲ್ಯಾಂಡ್ ಮಾಫಿಯಾ ಇದರ ವಿರುದ್ಧ ಇದೆ ಅಂತ ಹೇಳಿ ನಮಗೆ ಬಂದಂತಹ ಸೋರ್ಸ್ ಆಫ್ ಮಾಹಿತಿ ಏನಿದೆ, ಇಲ್ಲಿ ಎಲ್ಲ ಅಧಿಕಾರಿಗಳನ್ನ ಖರೀದಿ ಮಾಡಲಾಗಿದೆ ಅಂತ. ಸೊ ಇಲ್ಲಿ ಇನ್ಫ್ಲೂಯೆನ್ಸ್ ಯಾರು ಮಾಡ್ತಾ ಇದ್ದಾರೆ? ಇನ್ಫ್ಲೂಯೆನ್ಸ್ ಮಾಡಬೇಕಾಗಿರೋದ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬಟ್ ನಮ್ಮ ಆಂಗಲ್ ಆಫ್ ಥಾಟ್ ಏನಿದೆ ಅಂತ ಅಂದ್ರೆ, ಸೆಲೆಬ್ರಿಟಿ ಅನ್ನೋದು ಮಾತ್ರಕ್ಕೆ ಒಂದು ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸದೇ ಇರೋದು ಎಲ್ಲೋ ಒಂದ್ ಕಣಕ್ಕೆ ಸಮಾಜಕ್ಕೆ ಮಾರಕ. ಸೊ ಹಾಗಾಗಿ ಅವರು ಸೆಲೆಬ್ರಿಟಿ ಇಲ್ವಾ? ಅವರು ಅವರ ಹಸ್ಬೆಂಡ್ ಅನ್ನ ಹೆಸರನ್ನ ಯೂಸ್ ಮಾಡ್ತಾರ ಅಥವಾ ಅವರ ಮಗ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರನ್ನ ಯೂಸ್ ಮಾಡ್ತಾರ? ವಿಚಾರ ಅದಲ್ಲ. ವಿಚಾರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಯಾರ ಪರವಾಗಿದೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.